ನಮಸ್ತೆ ಎಲ್ಲರಿಗೂ, ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ಬೆಳಿಗ್ಗೆ ನಾವು ಇವತ್ತೊಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ನಾವು ಟ್ರಿಪ್ ಪ್ಲಾನ್ ಮಾಡಿದವರು ಇದೇ ಗಾಡಿಯಲ್ಲಿದ್ದೇವೆ. ನಮ್ದು ಇನ್ನೊಂದು ಗಾಡಿಯಲ್ಲಿ ಪಡೀಲಲ್ಲಿ ವೇಟ್ ಮಾಡ್ತಾ ಇದೆ. ಹಾಗೆ ನಮಗಿಂತ ಸ್ವಲ್ಪ ಮುಂಚೆ ಅವರು ರೀಚ್ ಆಗಿದ್ದಾರೆ. ಈಗ ಸ್ವಲ್ಪ ಬಿಗುವಿನ ವಾತಾವರಣ ಇದೆ. ಚರ್ಚಾಸ್ಪದವಾಗಿ ಒಂದು ಈ ಟ್ರಿಪ್ ಚಾಲನೆ ಆಗುವಂತ ಎಲ್ಲ ಲಕ್ಷಣ ಇದೆ. ನಮ್ಮರು ಇಲ್ಲಿ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ. ಶಿವಪ್ರಸಾದ್ ಮುಂಜಿಗುಡ್ಲ ಅಂತ. ಪಾಪ ಅವರು ಟೈಮಿಗೆ ಬಂದಿದ್ದಾರೆ. ಹಾಗೆ ನಾವು ಈಗ ಹೋಗ್ತಾ ಇದ್ದೇವೆ. ಈಗ ಆಯ್ತು, ಹತ್ರ ಆಯ್ತು. ಕುತ್ಕೊಂಡ್ರು. ಇನ್ನು ಸೀದಾ ಅಲ್ಲಿ ಪಡೀಲಿಗೆ ಹೋಗಿ ಅಲ್ಲಿಂದ ಜೊತೆಗೆ ಹೋಗುದು. ನಂತರ ಒಂದು ಬೀಚ್ ರೋಡ್ ಅಲ್ಲಿ ಒಂದು ಚಹಾ ಕುಡಿದು ಚಾರ್ ಮಾಡಿ ದೇವರ ಮನೆಗೆ ಹೋಗುವಂತ ಒಂದು ಟ್ರಿಪ್, ಚಿಕ್ಕ ಪ್ಲಾನ್. ಅಲ್ಲಿ ಒಂದು 8 ಜನ ಇದ್ದೇವೆ. ಹೋಗಿ ಬರೋ. ಕೆಲವರು ಪಾಪ ಮಿಸ್ ಆಗಿದ್ದಾರೆ ನಮ್ಮ ಟೀಮ್ನವರು. ಅವರಿಗೆ ಅನಿವಾರ್ಯತೆಯಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಹೋಗಿ ನಾವಿಲ್ಲಿ ಅಲ್ಲಿ ಸತ್ಕಾರ ಹೋಟೆಲ್ ಹತ್ರ ಪಾರ್ಕಿಂಗ್ ಇಲ್ಲ ಅಂತ ಇದ್ದೆ. ರಕ್ತೇಶ್ವರಿ ಗುಡಿ ಹತ್ರ ಒಂದು ಪಾರ್ಕಿಂಗ್ ಇದೆ, ಅಲ್ಲಿ ನೆಲೆಸಿದ್ವಿ. ಡೋರೆ ಹಾಕ್ಲಿಲ್ಲ. ಒಂದು ನಿಮಿಷ. ನೀರು ಕೊರ್ಪೆವಾ ಬೇರೆ ಎಲ್ಲ ಬಂದ್ರು, ಒಟ್ಟಿಗೆ ಜಾಯಿನ್ ಆದ್ವಿ. ಇನ್ನೀಗ ಇಲ್ಲಿ ತಿಂಡಿಗೆ ಹೋಗಿ ಬರುವ. ಇವರು ಹೇಮಚಂದ್ರ ಅರ್ವ, ಇವರು ಶರಣ್ಯಕಾರ ಅಂತ. ಇದು ನನ್ನ ವೈಫ್. ಇವರು ರಕ್ಷಣ್ ಮಾಡೋರು. ಇವರು ಶಿವಪ್ರಸಾದ್ ಮುಂಜಿಗುಡ್ಲ, ವಿದ್ಯಶ್ರೀ ಆಚಾರ್ಯ ಕಲರ್ಗ, ರಕ್ಷಿತಾ ಅವರು. ಅಲ್ಲಿಗ ಒಳಗೆ ಬಂದು ಕುತ್ಕೊಂಡಿದ್ದೇವೆ. ಎಲ್ಲರಿಗೂ ಪುಣ್ಯಕ್ಕೆ ಒಂದೇ ಟೇಬಲ್ ಸಿಕ್ತು. ಒಬ್ಬರಿಗೆ ಪಾಪ ಕಮ್ಮಿ ಇತ್ತು, ಅವರಿಗೆ ಒಂದು ಚೇರ್ ಕೊಟ್ಟರು. ಈ ಒಂದು ನಿದ್ದೆ ಇನ್ನೂ ಆಗ್ಲಿಲ್ಲ, ಬಾಯಂಗ್ ಆಗ್ತಾ ಇದ್ದಾನೆ. ಇವರು ನಮ್ಮ ಪರಿಚಯದವರು, ಇದರ ಓನರ್ ಸತ್ಕಾರಿದ್ದು. ಈಗ ಇಲ್ಲಿ ಫುಡ್ ಒಳ್ಳೆ ಇರ್ತದೆ, ಹಾಗೆ ಇಲ್ಲ ಇಲ್ಲೇ ಬಂದ್ವಿ. ಅದಕ್ಕೆ ರಡ್ಡು ಕೊರ್ಲೆ ಬಲ ರಿಪೀಟ್ ಆತ ಒಂಜಿ ಕಟ್ಲೆ ಇದಿಲ್ಲ, ದೋಸೆ, ಪೂರಿ ಬಾಜಿ ಎಲ್ಲ ಇದೆ. ಬಂದಿದೆ ಈಗ ಫುಡ್ ಒಂದೊಂದೇ. ಕನ್ನಡ ಕಡಲೆ ಬಜಿ ಇನ್ನೊಂದು ಕಡಲೆ ಅವಲಕ್ಕಿ ಹವಲಕ್ಕಿಗೆ ಎಂಜ ಜೋರ್ ಮನೆ ಅಲವಕ್ಕಿ ಅಂತೆ. ಕಡಲೆ ಮತ್ತು ಅವಲಕ್ಕಿ ಚಂದ ಆಗ್ತಿತ್ತು, ಕಾಂಬಿನೇಷನ್ ಸೂಪರ್. ಅದಕ್ಕೆ ಚಾ. ನಾವಿಲ್ಲಿ ತಿಂಡಿ ಎಲ್ಲ ಯಾಕಂದರೆ ಅಲ್ಲಿ ಸ್ವಲ್ಪ ಬೇಗ ರೀಚ್ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಬೋದು ಅಂತ. ಎರಡು ಕಡೆ ಸೊ ಇವಾಗ ಇಲ್ಲಿ ನೋಡ್ಬೋದು, 2 ಕಾರಲ್ಲಿ ಹೋಗಿರೋದು ನಾವು. ಒಂದು ನಮ್ಮ ಕಾರಲ್ಲಿ 4 ಜನ, ಅಣ್ಣನ ಕಾರಲ್ಲಿ 4 ಜನ. ಪಾಪು ಅವರಿಗೆ ಸಾಂಗ್ ಇಟ್ಟಿದ್ದಾರೆ, ಅವರಿಗೆ ಟ್ರಾವೆಲಿಂಗ್ ಅಲ್ಲಿ ನಾವು ಚಾರ್ ಮಾಡಿ ವ್ಯೂ ಪಾಯಿಂಟ್ ಗೆ ರೀಚ್ ಆದ್ವಿ. ಆದ್ರೆ ಇಲ್ಲಿ ಫುಲ್ ಫಾಗ್ ಇರುವ ಕಾರಣ ಸರಿ ಕಟ್ಟು ಕಾಣೋದು ಕೂಡ ಇಲ್ಲ. ನೋಡಿ, ಈಚೆ ಎಂತ ಸಹ ಕಾಣೋದಿಲ್ಲ. ಇಲ್ಲಿ ಈಗ ಒಮ್ಮೆ ನಿಲ್ಲಿಸ್ಬೇಕು, ಎಷ್ಟು ಕಾಣ್ತದೆ ಅಂತ ನೋಡ್ಬೇಕು. ಇಲ್ಲಿ ಈಗ ಇಲ್ಲಿ ರೋಡಲ್ಲಿ ನಾವು ಇಲ್ಲಿ ದೇವರ ಮನೆ ಹತ್ರ ಆದ್ವಿ. ಇಲ್ಲಿ ಫುಲ್ ಎಮ್ಮೆಗಳು ರೋಡಲ್ಲಿ ಫುಲ್ ಹೋಗ್ತಾ ಇದೆ. ಇಲ್ಲಿದ್ದು ವೆದರ್ ನೋಡಿ ಎಷ್ಟು ಚಂದ ಇದೆ. ಅಲ್ಲಿ ಚಾರ್ಮಾಡಿ ಘಾಟ್ ಅಲ್ಲಿ ನಮಗೆ ಫುಲ್ ಫಾಗ್ ಇತ್ತು, ಹಾಗಾಗಿ ಎಂತ ವ್ಯೂಸ್ ಕೂಡ ಕಾಣಲಿಲ್ಲ. ಇದು ನೋಡಿ, ರೋಡ್ ಸಹ ಪೂರ ರೋಡ್ ಬನ್ಕಲ್ ರೀಚ್ ಆದ್ವಿ ನಾವು. ತುಂಬಾ ಚಂದ ಇದೆ ಇಲ್ಲಿ ವೆದರ್. ಅಂಬ ಬಾಬಾ, ಇನ್ನು 15 ಕಿಲೋಮೀಟರ್ ಉಂಟು. ಇನ್ನೊಂದು 10 ಕಿಲೋಮೀಟರ್ ಅಲ್ಲಿ ನಾವು ದೇವರ ಮನೆ ರೀಚ್ ಆಗ್ತೇವೆ. ಅಲ್ಲಿ ಕೂಡ ಫಾಗ್ ಇದ್ರೆ ವ್ಯೂ ಜಾಸ್ತಿ ಸಿಗಲ್ಲ ಅಂತ ಹೇಳ್ತಾರೆ. ನೋಡುವ, ಹೋಗಿ ನೋಡುವ ಎಂತ ಆಗ್ತದೆ. ಫಾಗ್ ಇರುವುದಿಲ್ಲ ಅಂತ ಎನಿಸ್ಕೊಡುವ, ಹೋಗುವ. ದೇವರ ಮನೆ ಹತ್ರ ಆದ್ವಿ. ಇನ್ನು ಸ್ವಲ್ಪ ಇರೋದೊಂದು 4 ಕಿಲೋಮೀಟರ್ ಇದೆ ಅಷ್ಟೇ. ತುಂಬಾ ಚಂದ ಇದೆ ರೋಡ್, ಸಪೂರ ರೋಡ್. ಇಲ್ಲಿ ಇದು ರೋಡ್ ಚಂದ ಇದೆ. ಆಗೊಂದು ರೋಡ್ ಸಿಕ್ತು, ತುಂಬಾ ಕೆಟ್ಟ ಹೋಗಿದೆ. ಅದು ವಿಡಿಯೋ ಮಾಡಲಿಲ್ಲ ನಾವು. ತುಂಬಾ ಅಂದ್ರೆ ತುಂಬಾ ಹಾಳಾಗಿದೆ ರೋಡ್. ಇದು ಸ್ವಲ್ಪ ಓಕೆ. ಇಲ್ಲಿ ನಾವು ದೇವರ ಮನೆಗೆ ಇನ್ನು 1/2 ಕಿಲೋಮೀಟರ್ ಕೂಡ ಇಲ್ಲ. ನಾವು ಅಲ್ಲಿ ಬರುವಾಗ ಫಾಗ್ ಎಲ್ಲ ಇರ್ಲಿಲ್ಲ, ಖುಷಿ ಆಯ್ತು ನಮಗೆ. ಯಾಕಂದ್ರೆ ವ್ಯೂಸ್ ಸರಿ ಕಾಣ್ತದೆ ಅಂತ. ಇಲ್ಲಿ ನೋಡಿದ್ರೆ ಫಾಗ್, ಫುಲ್ ಫಾಗ್. ಹಾಗೆ ಫುಲ್ ಮೈಂದಿದ್ರೆ ವ್ಯೂಸ್ ಜಾಸ್ತಿ ಕಾಣುದಿಲ್ಲ, ಅದೇ ಸಮಸ್ಯೆ. ಫುಲ್ ಫಾಗ್ ಇದ್ರೆ ಹೊರಗೆ ಎಸಿ ತರ ಇದೆ. ಒಂದು ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಬಂದ್ರೆ ಹೇಗಿರ್ತದೆ ಆ ತರ ವೆದರ್ ಇದೆ.
ಗಂಟೆ 12:30 ಆಯ್ತು. ಸಾರಿ 11:30. ಪ್ರಾಮಿಸ್ ದುಂಬೆ ಎಂಕ್ಲ ಪ್ಲಾನ್ ಅದೊಡರತ್ತು 11:30 ಆಯ್ತು. ಒಬ್ರು ನಮ್ಮ ಟ್ರಿಪ್ಪಿಗೆ ಬರ್ಲಿಲ್ಲ. ಅವರು ಆಲ್ರೆಡಿ ನಮ್ಗೆ ಒಂದು ಸ್ಕೆಡ್ಯೂಲ್ ಪ್ರೆಡಿಕ್ಷನ್ ಮಾಡಿದ್ರು. ನೀವು ಇಷ್ಟಕ್ಕೆ ಅಲ್ಲಿ ಹೋಗಿ ಆಲ್ಮೋಸ್ಟ್ ಹತ್ರ ಇದ್ದೇವೆ ಅವರ ಪ್ರೆಡಿಕ್ಷನ್ಗೆ. ದೇವರ ಮನೆ ಗುತ್ತಿ ಮೂಡಿಗೆರೆ ದೇವರ ಮನೆ ನೋಡಿ ಬೋರ್ಡ್ ಇದೆ ಇಲ್ಲಿ. ಅಲ್ಲಿ ಚಾದ್ವಿ ನಾವು ಪಾರ್ಕಿಂಗ್ ಓಲ್ ಗೊತ್ತಾಗುದು. ಪಾರ್ಕಿಂಗ್ ಮೂಲ ಉಂಟು ಹತ್ತು ಮೂಲೆನ ಪಾರ್ಕಿಂಗ್ ಕೈ ಮಗ್ಗಿರ ದೇವರಿಗೆ ಇಲ್ಲಿ ಪಾಪು ನಿದ್ದೆ ಎಲ್ಲ ಆಗಿ ನಾವೊಂದು ಮಿಡಲಲ್ಲಿ ನಿಲ್ಲಿಸಿ ಸ್ವಲ್ಪ ಒಮ್ಮೆ 5 ನಿಮಿಷ ರಿಲ್ಯಾಕ್ಸ್ ಆದ್ವಿ. ಸೊ ಆ ಟೈಮಲ್ಲಿ ಅವಳು ಅಣ್ಣನ ಕಾರಲ್ಲಿ ಹೋದ್ಲು. ಅಲ್ಲಿ ಫುಲ್ ಸಾಂಗ್ ಎಲ್ಲ ಹಾಡ್ತಾ ಇದ್ದಾಳೆ. ನಾವು ಇಲ್ಲಿ ದೇವರ ಮನೆಯಲ್ಲಿ ಕಾಲಭೈರವ ಸ್ವಾಮಿ ಗುಡಿ ಇದೆ. ಇಲ್ಲೆಲ್ಲ ಹೋಗಿ ಒಳ್ಳೆಯ ಒಂದು ಪ್ರಾರ್ಥನೆ ಎಲ್ಲ ಮಾಡಿ ಪ್ರಯಾಣ ಇಲ್ಲಿಂದ ದೇವರ ಮನೆಗೆ ಬಂದು ಇಲ್ಲಿಂದ ಆರಂಭ. ಆದರೆ ಇಲ್ಲಿ ಫುಲ್ಲು ಫಾಗ್ ಬಂದಿರೋದ್ರಿಂದ ಮತ್ತೆ ವ್ಯೂಸ್ ಯಾವುದು ಕಾಣೋದಿಲ್ಲ, ಸೀನರೀಸ್. ಮತ್ತು ಎಂತ ಅಂದರೆ ಇದು ಮಳೆ ಸಿಕ್ಕಾಪಟ್ಟೆ ಇದೆ, ಅದೇ ಕಷ್ಟ. ಸಿಕ್ಕಾಪಟ್ಟೆ ಮಳೆ ಈಗ ಆಯಿತು. ದೇವಸ್ಥಾನ ಸ್ವಲ್ಪ ಕಡಿಮೆ ಆಯಿತು. ನೋಡುವ ಇನ್ನು ಹೇಗಿರ್ತದೆ ಅಂತ ವೆದರ್. ಜಾರಡ ತಿಮ್ಮ ಬೂರಡ ಡಮ್ಮ ನಿಕ್ಕಲ ಯಾನುಲ್ಲ ತಿಕ್ಕಲ ಇಯಲ್ಲ ಯಾನೆಲ್ಲ ದೇಖ್ತತ್ತು ನಾನು ಎಕ್ಕ ಚಕ್ಕ ಚಕ್ಕಲಗೆ ಫುಲ್ ಬಂದು ತಲೆಗೆ ಓ ರಾಮ. ಹಾ 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 ಬಂಜಿ ನಿಲ್ಕೆ ಅಂತ ಇದ ಬಂಜಿ ನಿಲ್ಕೆ ಊಟ ಮಾಡುದು. ಮೂಡಿಗೆರೆಯಲ್ಲಿ ಶರಣ್ಯ ಹತ್ತದ್ದು ಯಾಕೆ ಅವಳಿಗೆ ಮ್ಯಾಗಿ ಸಿಗುವಾಗ ಲೇಟ್ ಆಯ್ತು ಅಂತ. ಮತ್ತೆ ರಂಗುದು ನೆನಪಾಯ್ತು. ಹಾಗೆ ಅವಳು ಸ್ಟಾರ್ಟ್ ಇದನ್ನು ಅವರು ನೋಡಿದ್ರೆ ಪಾಪ ಅಲ್ಲ ನಿನ್ನ ಮಂಡಿಗೆ ರಂಗುದು ಮಂಡಿ ಹಿಡಿದು ಅಂತ ಇದಕ್ಕೆಂತ ಮತ್ತೆ ಅವಳ ಹತ್ರ ಕಮೆಂಟ್ ಅಲ್ಲಿ ಕೇಳು ರಂಗುಗೆ ಅಷ್ಟು ಹೊಟ್ಟೆ ಆಗುವ ಅದು ಮೈಂದು ಹೋಗಿ ಹೊಟ್ಟೆ ಉಬ್ಬಿರಿದು ಮೈಂದು ಉಬ್ಬಿರಿದ ಫೋನ್ ನೆನಪಾಯಿನ ಫೋಟೋ ಇಂಚ ಅಪಗರಪ್ಪ ಲಾಗ್ ನೆನಪಾಯಿನ ಅಮ್ಮು ಅಮ್ಮು ಹಾಯ್ ಹಾಯ್ ಬನ್ನಿ ಫಸ್ಟ್ ಗ್ರೂಪ್ ಅವೇ ಬಂದೆ ಬೆಟ್ಟದ ಗಾತ್ರ ಕಲ್ಲಿನೆಡೆಯಲ್ಲೆಲ್ಲ ಇರ್ತದೆ ಅದು ಈಗ ಇಲ್ಲಿ ಮಳೆಗೆ ಸ್ವಲ್ಪ ಬದುಲಿ ದೊಡ್ಡದಾಗಿ ಈಗ ನಡ್ಕೊಂಡು ಹೋಗ್ತಾ ಇದೆ. ಎಂತ ಹಾಯ್ ಹಾಯ್ ಅದರ ಹೊಟ್ಟೆಯಲ್ಲಿ ಮರಿ ಇದೆ.
ಇಲ್ಲಿ ನಾವು ಆಲ್ರೆಡಿ ರೈನ್ ಕೋಟ್ ಎಲ್ಲ ತಗೊಂಡು ಹೋಗಿದ್ವಿ. ಬಟ್ ಏನಂದರೆ ಪಾಪವಿದ್ದು ರೈನ್ ಕೋಟ್ ಇದ್ದು ನೆನಪೇ ಇರಲಿಲ್ಲ. ಯಾಕಂದರೆ ನನಗೆ ವಿಷಯ ಗೊತ್ತಿರಲಿಲ್ಲ ರೈನ್ ಕೋಟ್ ಎಲ್ಲ ತಗೊಂಡು ಹೋಗಲಿಕ್ಕಿದೆ ಅಂತ. ಸೊ ಮತ್ತು ಅಲ್ಲೇ ಒಂದು ಪ್ಲಾಸ್ಟಿಕ್ ಎಲ್ಲ ಇತ್ತು, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಹೊತ್ತು ಮಳೆ ಬರ್ತಾ ಇತ್ತು. ಬಟ್ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಪ್ಲೇಸಿಂದ ವಾಪಸ್ ಬರಲಿಕ್ಕೂ ಮನಸ್ಸಾಗಲ್ಲ, ಅಷ್ಟು ಚಂದ ಇದೆ. ಅದರ ಜೊತೆಗೆ ನಾವಂತೂ ಫುಲ್ ಅಂದರೆ ವಿದೌಟ್ ವೈಫೈ ಫುಲ್ ಡೇ ಎಂಜಾಯ್ ಮಾಡಿದ್ವಿ. ಪಾಪು ಕೂಡ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ಲು. ಅವಳಿಗೆ ಈ ಥರ ವೆದರ್ ಆ್ಯಕ್ಚುಲಿ ಸೆಟ್ ಆಗುತ್ತೆ, ಯಾಕಂದರೆ ಅವಳಿಗೆ ಸ್ವಲ್ಪ ಸೆಕೆ ಎಲ್ಲ ಜಾಸ್ತಿ. ಸೊ ನನಗೆ ಗೊತ್ತಿತ್ತು ಈ ಥರ ವೆದರ್ ಅವಳಿಗೆ ಸೆಟ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಅವಳಿಗೆ ಕೂಡ ಈ ಥರ ಎಂಜಾಯ್ ಮಾಡಲಿಕ್ಕೆ ಸಿಕ್ಕಾಗ ತುಂಬ ಖುಷಿ ಪಡ್ತಾಳೆ ಅವಳು ಎಲ್ಲರ ಜೊತೆ. ಅಂದರೆ ಮಳೆ ಇರುವಾಗ ಸ್ವಲ್ಪ ಕಷ್ಟ ಆಯಿತು, ಬಟ್ ಆಮೇಲೆ ಮಳೆ ಎಲ್ಲ ನಿಂತು, ಅಂದರೆ ನಾವೊಂದು 3:30 ತನಕ ಅಲ್ಲೇ ಇದ್ವಿ. ಸೊ ಅಷ್ಟರ ತನಕ ಮಳೆ ಕೂಡ ಬಿಟ್ಟಿತ್ತು. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಈ ಪ್ರಕೃತಿಯ ನಡುವೆ ಇರುವಾಗ ನಿಜವಾಗ್ಲೂ ನಮಗೆ ಎಂಥ ಫೋನ್ ಬೇಡ, ಅದ್ರ ಜೊತೆಗೆ ಫ್ರೆಂಡ್ಸ್ ಕೂಡ ಇದ್ದರೆ ಟೈಮ್ ಹೋದದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದರ ಬಗ್ಗೆ ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಖುಷಿಯಾಗುತ್ತೆ. ವಾಯ್ಸ್ ಕೊಡ್ಬೇಡಿತ್ತು ತುಲೆ. ದೇವರ ಮನೆಯ ಟ್ರಿಪ್ ಎಲ್ಲ ಮುಗಿಸಿ ನಾವು ಕೊಟ್ಟಿಗೆರದಲ್ಲಿ ಊಟ ಮಾಡಿ ಈಗ ಚಾರ್ಮಾಡಿ ಘಾಟಲ್ಲಿ ಕೆಳಗೆ ಇಳಿತಾ ಇದ್ದೇವೆ. ಇಲ್ಲಿ ಫುಲ್ ಹೋಗಿದೆ, ರೋಡೇ ಕಾಣ್ತಾ ಇಲ್ಲ ನೋಡಿ. ಹೆಡ್ಲೈಟ್, ಪಾರ್ಕಿಂಗ್ ಲೈಟ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೇವೆ, ಮಿನಿಚರ್ ಲೈಟ್ ಎಲ್ಲ ನೋಡಿ. ಮುಂದ್ಗಡೆ ಬರೋದು ಎಂತ ಗೊತ್ತಾಗ್ತಿಲ್ಲ, ಬರೀ ಡೇಂಜರ್ ಈ ಥರ. ಲಾಸ್ಟ್ ಟೈಮ್ ನಾನೊಂದು ಪ್ರೋಗ್ರಾಮಿಂದ ವಾಪಸ್ ಬರುವಾಗ ನೈಟ್ ಹೊತ್ತಲ್ಲಿ ಹೀಗೆ ಇತ್ತು, ಬಿದ್ದು ಮಳೆ, ತುಂಬ ಕಷ್ಟ. ನಾನು ಅಂಚೆನೆ ಹೋಗ್ತೀನಿ, ಇಂಜಿನ ಭಾರಿ ಕಷ್ಟ. ಸೊ ಡ್ರೈವಿಂಗ್ ಮಾಡುವಾಗ ತುಂಬ ಜಾಗೃತಿಯಿಂದ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಕ್ಲಿಯರ್ ಇದೆ. ಇಲ್ಲೊಂದು ವ್ಯೂ ಇದೆ ಮಿಡ್ಲಲ್ಲಿ ಚಾರ್ಮಾಡಿ ಘಾಟಲ್ಲಿ, ಅದು ಕೂಡ ಎಂತ ಸಹ ಕಾಣುದಿಲ್ಲ. ನಾವು ಆಗ ಹೋಗುವಾಗ ನಿಲ್ಲಿಸ್ಬೇಕಂತ ನಿಲ್ಲಿಸಿದ್ದು, ಆದರೆ ಅಲ್ಲಿ ಆಗ ಕೂಡ ಫಾಗ್ ಇತ್ತು, ಏನು ಕಾಣಿಸ್ತಿಲ್ಲ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.